ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ತೆ ಸರ್. ಸರ್ ನಮಸ್ಕಾರ. ಸರ್ ನಾನು ದೊಡ್ಡಬಳ್ಳಾಪುರದಿಂದ ಮಾತಾಡ್ತಾ ಇದ್ದೀನಿ ಸರ್. ಹಾಂ ಸರ್ ಹೇಳಿ ಸರ್. ಸರ್ ಇವಾಗ ಅಮೆರಿಕ ಯುದ್ಧ ಮಾಡ್ತಾ ಇದೆಯಲ್ಲ ಇರಾನ್ ಮೇಲೆ, ಹಾಂ ಅವರು ಒಳ್ಳೆ ಉದ್ದೇಶಕ್ಕೆ ಮಾಡ್ತಾ ಇದ್ದಾರಾ ಕೆಟ್ಟ ಉದ್ದೇಶಕ್ಕೆ ಮಾಡ್ತಾ ಇದ್ದಾರಾ ಸರ್? ನಿಮ್ ಅಲ್ಲ ನಿಮ್ಗೆ ಏನು ಅನ್ಸುತ್ತೆ ಸರ್? ಅವರು ಏನ್ ಗೊತ್ತಾ, ಹಾಂ ನನ್ನ ಮಕ್ಕಳು ಬೆನ್ನಿಗೆ ಚೂರಿ ಹಾಕೋ ನನ್ನ ಮಕ್ಕಳು ಅವ್ರಿಗೆ ತಾಕತ್ತಿಲ್ಲ ಸರ್. ಅವ್ರಿಗೆ ಸೇಲ್ ಆಗ್ಬೇಕು. ಇವತ್ತು ಎಷ್ಟೋ ಜನ ಅಮಾಯಕರು ಸತ್ತೋಗಿದ್ದಾರೆ. ಹೌದು. ಒಂದ್ಸರಿ ನರೇಂದ್ರ ಮೋದಿ ಅವ್ರನ್ನ ಬರ್ಬೇಡ ಅಂತ ಹೇಳಿದ್ರು, ಆಮೇಲೆ ಬನ್ನಿ ಅಂತ ಹೇಳಿದ್ರು. ಹಾಂ ಇಂಡಿಯಾನ ಏನು ಶೇಕ್ ಮಾಡಕ್ ಆಗಲ್ಲ ಸರ್. ನಥಿಂಗ್ ಡೂಯಿಂಗ್. ಹಾಂ ಇದು ಸನಾತನ ಧರ್ಮದ ಭೂಮಿ. ಇವತ್ತು ಹೇಳ್ತಾ ಇದ್ದೀನಿ, ಚೆನ್ನಾಗಿ ಇಟ್ಕೊಳ್ಳಿ. ಯಾವುದೇ ಪಾರ್ಟಿ ಬಗ್ಗೆ ಇದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಯಾವನಾದ್ರೂ ದೇಶ ದ್ರೋಹದ ಬಗ್ಗೆ ಮಾತಾಡಿದ್ರೆ ಮಾತ್ರ ನಮ್ಗೆ ಸಖತ್ ಸಿಟ್ಟು ಬರುತ್ತೆ. ಇವತ್ತು ಚೀನಾ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಅವರೆಲ್ಲ ಎನಿಮಿಗಳಲ್ಲ ಸರ್. ನಿಜವಾದ ಎನಿಮಿಗಳು ಬಂದ್ಬಿಟ್ಟು ಅಮೆರಿಕದವ್ರು. ಅವರು ಡಿವೈಡಿಂಗ್ ರೂಲ್ 350 ವರ್ಷ ನಮ್ ದೇಶನ ಆಳಿದ್ರು ಬ್ರಿಟಿಷ್ನವರು. ಯಾಕೆ ಆಳಿದ್ರು ಸರ್? ಸಿಂಪಲ್ ಕ್ವಶನ್ ಸರ್. ಯಾಕೆ ಆಳಿದ್ರು ಅವರು? 350 ವರ್ಷ ಅವ್ರು ಯಾರು ಒಬ್ಬ ಸೋಲ್ಜರ್ನು ಕರ್ಕೊಂಬಂದೆ ನಮ್ಮ ದೇಶನ ಆಳಿದ್ರು. ಯಾಕೆ ಆಳಿದ್ರು? ಅದೇ ಲೂಟಿ ಮಾಡಕ್ಕೆ ಬಂದಿದ್ರು. ಲೂಟಿ ಮಾಡಿದ್ರು, ನಮ್ಮನ್ನ ಒಳ್ಳೆತನ ನೋಡಿ ಆಳಿದ್ರು. ಬಂದಿಲ್ಲ. ಇಲ್ಲಿದಾರಲ್ಲ, ಇಲ್ಲಿ ದೇಶ ದ್ರೋಹಿಗಳು, ಲೋಫರ್ಗಳು, ಅವರ ಸಾಥ್. ನನ್ನ ಮಕ್ಳಿಗೆ ಬೇಕು ಏನು, ಅವ್ರ ಹೆಂಡತಿ ಮಕ್ಳು ಚೆನ್ನಾಗಿ ಇರ್ಬೇಕು. ಪಾಕಿಸ್ತಾನದಲ್ಲಿರೋ ಪ್ರತಿಯೊಬ್ಬನು ಕೂಡ ಬ್ರಿಟನ್ ಅಲ್ಲಿ ಹೋಗಿ ಮನೆ ಮಾಡ್ಕೊಂಡಿರ್ತಾರೆ. ಅಲ್ಲಿ ಸಾಯ್ತಾ ಇರೋದು ಅಮಾಯಕರು. ಇವತ್ತು ಗೊತ್ತು ಪಾಕಿಸ್ತಾನಕ್ಕೆ ಇಂಡಿಯಾ ಒಳ್ಳೇದು ಅಂತ. ದೇವರ್ಸಿಗಳು ಡಿವೈಡ್ ಮಾಡಿ ಹೊರಟೋಗ್ಬಿಟ್ರೆ, ಇವ್ರು ಅಪ್ನಾಸ್ತಿ ಅಂತ ಡಿವೈಡ್ ಮಾಡೋಗ್ಬಿಟ್ರ. ಇಲ್ಲಿ ನಿಮ್ಮ ಆವೇಶ, ಆಕ್ರೋಶ ಅರ್ಥ ಆಗತ್ತೆ. ಬಟ್ ಈಗ ಏನ್ ಮಾಡ್ಬೇಕು? ಯುದ್ಧ ನಿಲ್ಬೇಕಂದ್ರೆ ಏನ್ ಮಾಡ್ಬೇಕು? ಅರ್ಥ ಆಗುತ್ತೆ ಸರ್. ಸರ್ ಒಂದ್ ನಿಮಿಷ, ನಮ್ಮನೆಯಲ್ಲೋ ನಿಮ್ಮನೆಯಲ್ಲೋ ಸತ್ರ ಗೊತ್ತಾಗುತ್ತೆ ಸರ್ ಆ ನೋವೇನು ಅಂತ. ಬಟ್ ಭಾರತಕ್ಕೆ ಏನ್ ಸಮಸ್ಯೆ ಇಲ್ಲಲ್ಲ. ಈಗ ಯುದ್ಧ ಎಲ್ಲಿ ನಡೀತಾ ಇದೆ? ಭಾರತ ಸೇಫ್ ಇದೆಯಲ್ಲ. ನಾವು ಸೇಫ್ ಆಗಿಲ್ಲ ಸರ್. ಈಗ ನಾವು ಸೇಫ್ ಆಗಿರಲ್ಲ. ಹೆಂಗ್ ಗೊತ್ತಾ, ಅಮೆರಿಕ ನೆಕ್ಸ್ಟ್ ಪಾಕಿಸ್ತಾನಕ್ಕೆ ಕೊಡುತ್ತೆ ವೆಪನ್, ಅಲ್ಲಿಂದ ಹಾಕ್ತಾರೆ ನಮ್ಗೆ. ಹಿಂದ್ಗಡೆಯಿಂದ ಚೂರಿ ಹಾಕುತ್ತೆ ಅಂತ. ನೆಕ್ಸ್ಟ್ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುತ್ತೆ, ಬಾಂಗ್ಲಾ ಸಪೋರ್ಟ್ ಮಾಡುತ್ತೆ. ಬಾಂಗ್ಲಾಗೆ ಇಟ್ರಲ್ಲ ಬೆಂಕಿ. ತಿರ್ಗಾ ಅಲ್ಲಿ ಭೂಕಂಪ ಆಯ್ತು ಟರ್ಕಿನಲ್ಲಿ. ನಮ್ಮ ಇದು ಜಸ್ಟ್ 2 days ಯುದ್ಧ ಆದಾಗ ಅವಾಗ ಯಾರು ಫಸ್ಟ್ ಅವರು ಪಕ್ಕದ ದೇಶದಲ್ಲಿ ಇದಾದಾಗ ಯಾರು ಸರ್ ಅವ್ರು ಕೊಟ್ಟಿದ್ದ ಅವ್ರಿಗೆ? ನಮ್ ಇಂಡಿಯಾದಿಂದ ಹೋಗಿದ್ದ ಅವ್ರಿಗೆ. ಅಂದ್ರೆ ಗೊತ್ತಾಯ್ತು ಈಗ. ಅಲ್ಲಲ್ಲ, ನೀವು ಮಾತನಾಡ್ತಿರೋದು ಯಾವ ರೀತಿಯಾಗಿ ಅಂದ್ರೆ ಭಾರತ ಅಮೆರಿಕ ಜೊತೆ ಸ್ನೇಹ ಸಂಬಂಧವನ್ನು ಇಟ್ಕೊಳ್ಬಾರ್ದು ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ರಿ, ಕರೆಕ್ಟಾ? ಸರ್ ಒಂದ್ ನಿಮಿಷ, ಸ್ನೇಹ ಸಂಬಂಧ ಇಟ್ಕೋಬೇಕು, ಮತ್ತೆ ಇಂಥ ನನ್ನ ಮಕ್ಕಳ ಬಗ್ಗೆ ಇಟ್ಕೋಬಾರ್ದು. ಟ್ರಂಪ್ ಇಸ್ ಲೂಸ್ ನನ್ ಮಗ. ಅವನು ನನ್ನ ಮಗ ಬಿಸ್ನೆಸ್ ಮೈಂಡ್. ಅವ್ರ ಅಳಿಯ, ಅವ್ರ ಅಕ್ಕ, ಅವರೆಲ್ಲ ಬಿಸ್ನೆಸ್ ಮೈಂಡ್. ಎಲ್ಲ ಬೇಕು, ಎಲ್ಲ ಕಬ್ಜಾ ಮಾಡ್ಬಿಟ್ಟು ನಂಬರ್ 1 ಮಾಡ್ಬೇಕು ಅಂತ. ಸರ್ ನಿಮ್ ಚಾನಲ್ ಕರೀರಿ ಸರ್, ಹೇಳ್ತೀನಿ. ಹೇಳಿ ಮಾತಾಡ್ತಿದ್ರಲ್ಲ, ಹೇಳಿ. ಇಲ್ಲ ಸರ್, ಹೇಳ್ತೀನಿ ನಾನು ಏನು ಅಂತ. ಅಮೆರಿಕನ ಇಂದಿರಾ ಗಾಂಧಿ ಒಂದ್ಸರ್ ಹೋದಾಗ ಅವ್ರು ಏನ್ ಹೇಳಿದ್ರು ಗೊತ್ತಾ? ಭಿಕ್ಷೆ ಬೇಡಕ್ ಬಂದವಳೆ ಅಂತ ಹೇಳಿದ್ದು ಅಮೆರಿಕ. ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದ್ಸರಿ ಪೋರ್ಟ್ ಟೆಸ್ಟ್ ಮಾಡಿದಾಗ ಅದನ್ನ ಏನ್ ಮಾಡಿದ್ರು ಗೊತ್ತಾ? ಅವರು ಅದೇನು ಬ್ಲಾಕ್ ಮಾಡಿಬಿಟ್ರು, ನಮ್ಗೆ ಏನು ಸಪ್ಲೈ ಕೊಡಲ್ಲ ಅಂದ್ಬಿಟ್ಟು. ಹಂಗೂ ಕೇರ್ ಮಾಡಿಲ್ಲ, ಪ್ರೋಕ್ರಾನ್ ಟೆಸ್ಟ್ ಮಾಡೇ ಬಿಟ್ರು. ಓಕೆ, ಭಾರತ ಏನ್ ಮಾಡ್ಬೇಕು ಹೇಳಿ? ಈಗ ಭಾರತ ಇದರಿಂದ ಪಾರಾಗಬೇಕು. ನಾನಾ ಸಮಸ್ಯೆಗಳು ಇದಾವಲ್ಲ, ವಾಟ್ ನೆಕ್ಸ್ಟ್? ಭಾರತ ಏನ್ ಮಾಡ್ಬೇಕು? ಸರ್ ಭಾರತ ಏನು ಮಾಡ್ಬೇಕಾಗಿಲ್ಲ. ಭಾರತದಲ್ಲಿ ಎಲ್ಲ ಸಂಪನ್ಮೂಲ ಇದೆ. ಮನುಷ್ಯ ಬುದ್ಧಿವಂತ ಆಗ್ಬೇಕು. ಅನ್ವಾಂಟೆಡ್ ಆಗಿ ವೆಹಿಕಲ್ ಓಡಿಸಬಾರ್ದು, ಅನ್ವಾಂಟೆಡ್ ಆಗಿ ಏನು ಖರ್ಚು ಮಾಡಬಾರ್ದು, ಅನ್ವಾಂಟೆಡ್ ಆಗಿ ಫ್ಯಾನ್ ಓಡಿಸಬಾರ್ದು. ಅವಶ್ಯಕತೆಗೆ ಹೋಗ್ಬೋದು. ಎಲ್ಲ ಏನು ಹ್ಯೂಮನ್ ರಿಸೋರ್ಸ್ ಇದೆಯೋ ಅದನ್ನೆಲ್ಲ ನಾವು ಹಿಡಿದಿಟ್ಕೋಬೇಕು. ನಾವು ಹಿಡಿದಿಟ್ಕೋಬೇಕು ಹ್ಯೂಮನ್ ರಿಸೋರ್ಸ್ ನಾವು ಹಿಡಿದಿಟ್ಕೋಬೇಕು. ನನಗೆ ಗೊತ್ತಿದೆ ಸರ್, ನಾನು ಇಂಡಸ್ ಅಲ್ಲಿ ಕೆಲಸ ಮಾಡಿದ್ದೀನಿ. ಇಂಡಸ್ ಅಲ್ಲಿ ನನ್ಗೆ ಎನ್ವಿರಾನ್ಮೆಂಟ್ ಬಗ್ಗೆ ಎಷ್ಟು ಚೆನ್ನಾಗಿ ಗೊತ್ತು ಅಂದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನು ಓದಿರೋ ಡಿಪ್ಲೊಮಾ ಅಷ್ಟೇ, ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್, ಗೌರ್ಮೆಂಟ್ ಪಾಲಿಟೆಕ್ನಿಕ್ ತುಮಕೂರು. ಕಾಲ್ ಮಾಡಿ 1 ನಿಮಿಷ ಹೇಳ್ತೀನಿ ಕೇಳಿ ಸರ್. ಒಬ್ಬನು ಒಂದು ಮನೆ ಮುಂದೆ 1 ಗಿಡ ಬೆಳೆಸಿ ಬಿಟ್ಬಿಡಿ. ಪೊಲಿಟಿಷಿಯನ್ಸ್ ಎಲ್ಲ ಯು ಲೀವ್ ಇಟ್ ಆಲ್ ದೋಸ್ ಥಿಂಗ್ಸ್. ಗ್ಯಾಸ್ ಸಿಗ್ತಿದ್ಯಾ ಆ ಕಡೆ? ಏನ್ ಸರ್? ಗ್ಯಾಸ್ ಸಿಗ್ತಿದ್ಯಾ? ಸಿಲಿಂಡರ್ ಸಿಗ್ತಿದ್ಯಾ ಅಂತ? ಅರ್ಥ ಆಗ್ತಾ ಇಲ್ಲ. ಸಿಲಿಂಡರ್ ಗ್ಯಾಸ್ ಸಿಗ್ತಿದ್ಯಾ ಅಂತ ಕೇಳಿದೆ. ಗೃಹ ಬಳಕೆ ಗ್ಯಾಸ್ ಸಿಗ್ತಾ ಇದೆಯಾ? ಹೋಟೆಲ್ಗಳೆಲ್ಲ ನಡೀತಾ ಇದೆ ಹೇಗೆ? ಸದ್ಯಕ್ಕೆ ಗ್ಯಾಸ್ ಇಲ್ಲ ಸರ್. ನಮ್ಗೆ ಇನ್ನೊಂದು 15 ದಿನ ಬರುತ್ತೆ, ನೋಡೋಣ. ಅದ್ರೊಳಗೆ ಬರ್ಬೋದು ಅನ್ಕೊಂಡಿದೀನಿ. ಅಷ್ಟರೊಳಗೆ ಅಮೆರಿಕ ಸೋತೋಗುತ್ತೆ ಅನ್ನೋ ಒಂದು ಉತ್ಸಾಹ ಕೂಡ ನಮ್ಗಿದೆ ಸರ್.
ಅಂದ್ರೆ ಅತಿಯಾದ ಬುದ್ಧಿವಂತಿಕೆ ಯಾವತ್ತೂ ಒಳ್ಳೇದಲ್ಲ ಸರ್, ಚೆನ್ನಾಗಿ ತಿಳ್ಕೊಳ್ಳಿ. ಚಾಣಕ್ಯ ನೀತಿಯಲ್ಲಿ ಒಂದು ಮಾತು ಹೇಳಿದ್ದಾರೆ. ನೋಡಿ ಇವರೇ, ಇವಾಗ ತಾನೇ ಒಂದು ಸೊರಬಾಯಿಂದ ಒಂದು ನಿಮಿಷ. ಹಳ್ಳಿಯಿಂದ ಮಾತಾಡಿದ್ರು. ಇವತ್ತು ತುಮಕೂರು ಅಂದರೆ ಒಂದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ನ ಮಾತಾಡ್ತಾ ಇದ್ದಾರೆ. ಎಲ್ರಿಗೂ ಎಂಥ ಒಂದು ಒಪಿನಿಯನ್ ಅಂತ ಹೇಳಿದ್ರೆ, ಅಮೇರಿಕಾ ಅಂತ ಹೇಳಿದ್ರೆ ಒಂದಕ್ಕೆ ಬೇಸರ ಬರೋ ಥರ ಮಾತಾಡ್ತಾರೆ. ಒಟ್ಟಲ್ಲಿ ಎಲ್ಲರೂ ಒಂದೇ ಒಂದು ತಿಳ್ಕೋಬೇಕು. ಅವನೇನೋ ಹೊರಗಡೆ ಬೇಕಾದ್ರೆ ಟ್ರಂಪ್ ಮಾತಾಡ್ಬೋದು, ಅವನಿಗೂ ಒಂದು ನೊಬೆಲ್ ಪ್ರೈಸ್ ಪೀಸ್ ಬರಬೇಕು ಅಂತ ಆಸೆ ಏನೋ ತುಂಬ ಇದೆ. ಬಟ್ ಎಲ್ಲರಿಗೂ ಒಂದು ವಿಷಯ ತಿಳಿದಿರಲಿ, ಅಮೇರಿಕಾ ಏನೇ ಒಂದು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದು ಕೂಡ ಏನೇನು ಥರ ಮಾಡ್ತಾ ಇದ್ದಾರೆ ಹೇಳಿ? ಇಲ್ಲ ಟ್ಯಾಂಕ್ಸ್ ಮಾಡ್ತಾರೆ, ಇಲ್ಲ ವಾರ್ಶಿಪ್ಸ್ ಮಾಡ್ತಾರೆ, ಇಲ್ಲ ಅಂದರೆ ಫೈಟರು ಬಾಂಬರು ಮಾಡ್ತಾರೆ. ಇಂಥದ್ದು ಅವ್ರಿಗೆ ಏನಪ್ಪ ಬೇಕು ಅಂದರೆ ಇಡೀ ಪ್ರಪಂಚದಲ್ಲಿ ಥ್ರೂ ಔಟು ಒಂಥರ ಅನ್ರೆಸ್ಟ್ ಅನ್ನೋದು ಇರಲೇಬೇಕು ಅವರಿಗೆ. ಎಸ್, ಮಾತಾಡೋಣ ಸರ್. ಮತ್ತೊಬ್ಬರು ಕಾಲರ್ಸ್ ಇದ್ದಾರೆ. ಹಲೋ ಸತೀಶ್ ಅವರು, ನಮಸ್ಕಾರ. ನಮಸ್ತೆ ಸರ್. ಸರ್ ಹೇಳಿ ಸರ್, ಏನೇನು ನಡೀತಾ ಇದೆ ಪ್ರಪಂಚದಲ್ಲಿ? ಸರ್ ನಡೀತಾ ಇದೆ. ನಾವು ಜನರಲ್ ಆಗಿ ಮಾತಾಡೋದು ನಮ್ಮಲ್ಲಿ ಕೆಲವರೆಲ್ಲ ಹೇಳ್ತಾ ಇದಾರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಅಂತ ಹೇಳ್ತಾ ಇದಾರೆ. ಮೇನ್ ಆಟೋ ಪ್ರಾಬ್ಲಮ್ ಆಗ್ತಾ ಇದೆ ಈಗ, ತುಂಬಾ ಪ್ಯಾನಿಕ್ ಆಗ್ತಾ ಇದಾರೆ. ನಮ್ಮ ಕಾಂಗ್ರೆಸ್ ಲೀಡರ್ಗಳು, ನೀವು ನಾನು ಪಕ್ಷದ ಬಗ್ಗೆ ಮಾತಾಡ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೊಂಡು ನಾನು ಜನರಲ್ ಆಗಿ ಮಾತಾಡ್ತಾ ಇದ್ದೀನಿ. H. ಮುನಿಯಪ್ಪನವ್ರು ಹೇಳ್ತಾರೆ ಗ್ಯಾಸ್ ಎಲ್ಲಾ ಕಡೆ ಸಿಗ್ತಾ ಇದೆ ಅಂತ ಹೇಳ್ತಾ ಇದಾರೆ. ಬಟ್ ಇಲ್ಲಿ ಆಟೋವರೆಲ್ಲ ಕ್ಯೂವಲ್ಲಿ ನಿಂತ್ಕೊಂಡು ಹಿಂಸೆ ಪಟ್ಟ ಒಂದೆಲ್ಲ 3 ಕಿಲೋಮೀಟರ್ ನಿಂತ್ಕೊಂಡು ಓಡಾಡ್ತಾ ಇದ್ದಾರೆ ಸರ್ ಈಗ. ಹೌದು ಅಲ್ವಾ? ಈಗ ನಮ್ಮ DK ಶಿವಕುಮಾರ್ ಆಗ್ಲಿ, ಸಿದ್ದರಾಮಯ್ಯ ಅವರಾಗ್ಲಿ, ಎಲ್ರೂ ಪ್ಯಾನಿಕ್ ಮಾಡ್ತಾರೆ, ಟೋಟಲ್ ಆಗಿ ಪ್ಯಾನಿಕ್ ಮಾಡ್ತಾ ಇದಾರೆ. ಸಿಲಿಂಡರ್ ಸಿಗ್ತಾ ಇದೆ ಅಂತ ಸೆಂಟ್ರಲ್ ಗವರ್ಮೆಂಟ್ ಹೇಳ್ತಾ ಇದೆ, ಒಬ್ಬರಿಗೂ ಸಿಗುತ್ತೆ ಅಂತ ಹೇಳ್ತಾ ಇದಾರೆ. ಅದ್ರಲ್ಲೂ ಇವರು ಸಿಗಲ್ಲ, ಪ್ರತಿ ಒಂದಕ್ಕೂ ಸೆಂಟ್ರಲ್ ಮೇಲೆ ಹಾಕ್ತಾರೆ. ಈಗ ನಮ್ಮಲ್ಲಿ ಏನ್ ಮಾಡ್ಬೇಕು, ನಮ್ಮ ರಾಜ್ಯದಲ್ಲಿ ಪ್ರತಿಯೊಂದು MLA ಪ್ರತಿಯೊಬ್ಬ ಮನುಷ್ಯನಿಗೂ ಹೇಳ್ಬೇಕು, ಸಿಗುತ್ತೆ, ಎಲ್ರಿಗೂ ಸಿಗುತ್ತೆ, ಪ್ಯಾನಿಕ್ ಆಗಬೇಡಿ ಅಂತ ಹೇಳ್ಬೇಕು. ನನ್ನ ಉದ್ದೇಶ ಅಷ್ಟೇ ಸರ್, ಬೇರೆ ಇನ್ನೇನು ಇಲ್ಲ. ಎಲ್ರಿಗೂ ಪ್ಯಾನಿಕ್ ಮಾಡ್ತಾರೆ, ಎಲ್ಲಾ ಕ್ಯೂವಲ್ಲಿ ನಿಂತ್ಕೊಂತಾರೆ. ಆ ಒಂದು ಉದ್ದೇಶನ ಮಾತಾಡಕ್ ನಾನು ಫೋನ್ ಮಾಡಿದೆ. ಅದೇ ಈಗ ರಾಜ್ಯ ಸರ್ಕಾರ ಹೇಳ್ತಾ ಇರೋ ಸಮಸ್ಯೆ ಇಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ನಾವು ತೋರಿಸ್ತಾ ಇದೀವಿ ರಾಜ್ಯ ಸರ್ಕಾರಕ್ಕೆ ಸಮಸ್ಯೆ ಇದೆಯಾ ಇಲ್ಲ ಅಂತೇಳಿ. ಆ ಬಂಕ್ಗಳಲ್ಲಿ ಎಷ್ಟು ಜನ ಕ್ಯೂ ನಿಂತಿದ್ದಾರೆ, ಆಮೇಲೆ ಆಟೋ ಕಿಲೋಮೀಟರ್ ಗಟ್ಟಲೆ ಯಾಕೆ ನಿಂತಿವೆ, ಹೋಟೆಲ್ಗಳ ರೇಟ್ ಯಾಕೆ ಜಾಸ್ತಿ ಮಾಡಿದ್ದಾರೆ, ಬ್ಲಾಕ್ ಅಲ್ಲಿ 4-5 ಸಾವಿರ ಗ್ಯಾಸ್ ಅನ್ನು ಯಾಕೆ ಮಾರ್ತಿದ್ದಾರೆ, ಇದೆಲ್ಲ ರಾಜ್ಯ ಸರ್ಕಾರಕ್ಕೆ ಗೊತ್ತಿಲ್ವಾ? ಸರ್ ಗೊತ್ತಿದೆ. ಈಗ UP ಅಲ್ಲಿ ಎಕ್ಸಾಂಪಲ್ ನಮ್ UP ಅಲ್ಲಿ ತಗೊಳ್ಳಿ ಸರ್. ಬ್ಲಾಕ್ ಅಲ್ಲಿ ಎಲ್ಲೆಲ್ಲಿ ಮಾಡ್ತಾ ಇದಾರೆ ಅಲ್ಲೆಲ್ಲ ಬ್ಲಾಕ್ ಮಾಡ್ಕೊಳ್ಳಿ ಸರ್. ಅದು ಎಲ್ಲೆಲ್ಲಿ ಅಕ್ರಮವಾಗಿ ಸಿಲಿಂಡರ್ ಮಾರ್ತಾ ಇದಾರೆ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಲಿ. ಈಗ UP ಅಲ್ಲಿ ಯಾಕೆ ಮಾಡ್ತಾ ಇದಾರೆ, ನಾವ್ ಯೋಗಿಜಿ ಅವ್ರು ಯಾಕೆ ಮಾಡ್ತಾ ಇದಾರೆ, ಆತರ ನಮ್ಮಲ್ಲಿ ಯಾಕೆ ಮಾಡ್ತಾ ಇಲ್ಲ? ಅಧಿಕಾರಿಗಳಾಗ್ಲಿ, ನಮ್ಮ MLAಗಳಾಗ್ಲಿ, ಅವ್ರ ಮೇಲೆ ಇವರು BJP ಅವ್ರ ಮೇಲೆ ಕಾಂಗ್ರೆಸ್ ಅವ್ರ ಮೇಲೆ BJP ಅವ್ರು ಮಾಡ್ತಾ ಇದಾರೆ. ಅಟ್ಲೀಸ್ಟ್ ಒಬ್ಬ MLA, ಯಾರನ್ನ ಒಬ್ಬನ್ ತಾಕತ್ತಿರೋ MLA ಯಾರನ್ನಾಗ್ಲಿ, ಯಾವುದೇ ಪಕ್ಷ ಆಗ್ಲಿ ಸರ್, ಒಬ್ಬ ಯಾರನ್ನ ಸಮಸ್ಯೆ ಹಿಂಗಿದೆ, ಬರ್ತಾ ಇದೆ, ಗ್ಯಾಸ್ ಬರ್ತಾ ಇದೆ, ನಿಮ್ಗೆ ಪ್ಯಾನಿಕ್ ಆಗ್ಬೇಡಿ ಅಂತ ಯಾರು ಒಬ್ಬರು ಸಮಸ್ಯೆ ಕ್ಲಿಯರ್ ಮಾಡ್ತಾ ಇಲ್ಲ ಸರ್. ಕರೆಕ್ಟ್ ಅಲ್ವಾ? ಒಬ್ಬ MLA, ಇದು ಕಾಂಗ್ರೆಸ್ ಆಗ್ಲಿ, BJP ಆಗ್ಲಿ, JDS ಆಗ್ಲಿ, ಅವ್ರವ್ರದೇ ಮಾಡ್ಕೊಂತಾ ಇದಾರೆ. ಈಗ ಅದೇ ಜನರ ಬಗ್ಗೆ ಇಚ್ಛೆ ಇದ್ರೆ ತಾನಾಗಿ ಬಂದು ಪೆಟ್ರೋಲ್ ಬಂಕ್ಗೆ ಬಂದು ಒಂದು ಸ್ಟೇಟ್ಮೆಂಟ್ ಕೊಡಬಹುದಾಗಿತ್ತಲ್ಲ ಸರ್. ನೀವು ಯಾಕೆ ಇಷ್ಟೊಂದು ಪ್ಯಾನಿಕ್ ಆಗ್ತಾ ಇದ್ರಿ, ಮಾಧ್ಯಮದಲ್ಲಿ ನೀವು ಯಾಕೆ ತೋರಿಸ್ತಾ ಇದ್ರಿ, ಏನ್ ಸಮಸ್ಯೆ ಇಲ್ಲ ಅಂತ ಹೇಳ್ಬಹುದಲ್ವಾ ಸರ್? ಒಂದು ಇದು ಓಕೆ, ಥ್ಯಾಂಕ್ ಯು ಸರ್. ಸರ್, ಇದು ಒಬ್ಬರನ್ನೊಬ್ಬರು ಮೇಲೆ ಎತ್ಕೊಬಿಟ್ಟು ದೇ ವಾಂಟ್ ಟು ಟೇಕ್ ದರ್ ಸುಪ್ರಿಮೆಸಿ. ದಿಸ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ಅಷ್ಟೇ. ಪೊಲಿಟಿಕಲ್ ಸೆಟಪಲ್ಲೂ ಕೂಡ ಯಾವಾಗ ಟ್ರಾನ್ಸ್ಪೋರ್ಟ್ ಇವಾಗ ಬ್ಯಾಂಗ್ಳೂರಲ್ಲಿ ಯಾವ್ದಾದ್ರು ನಿಂತಿದೆಯಾ? ಯಾವುದೂ ಇಲ್ವಲ್ಲ ಸರ್, ನಥಿಂಗ್. ಕೆಲವೊಂದು ಏರ್ ರೂಟ್ಸು ಕೆಲವೊಂದೆಲ್ಲ ಬರೋದನ್ನು ಮಿಡ್ಲ್ ಈಸ್ಟ್ ಕಡೆಯಿಂದ ಬರೋದೆಲ್ಲ ಬಿಟ್ಟರೆ, ಇವಾಗ ಯುರೋಪ್ ಕಡೆಯಿಂದ ಬರೋದೆಲ್ಲ, ಪ್ಯಾರಿಸ್ ಕಡೆಯಿಂದ ಬರೋದು ಬರ್ತಾ ಇದೆ, ಈ ಸಿಂಗಾಪುರ್ ಕಡೆಯಿಂದ ಬರೋದೆಲ್ಲ ಬರ್ತಾನೇ ಇದೆ. ಯಾವುದೂ ಎಲ್ಲ ಸ್ಟಾಪ್ ಆಗಿಲ್ವಲ್ಲ ಸರ್. ಬಟ್ ಇವಾಗ ಜನಗಳಿಗೆ ಇವಾಗ ನಮ್ಮ ಸರ್ಕಾರ ಇಲ್ಲಿ ಯಾವುದೇ ಇರಲಿ, ಪಾರ್ಟಿ ಯಾವುದೇ ಇದ್ರೂ ಕೂಡ ಅವ್ರು ಬಂದು ಮುಂದೆ ಹೇಳಬೇಕು, ಎಸ್ ವಿ ಆರ್ ಗೋಯಿಂಗ್ ಟು ರಿಸಾಲ್ವ್ ದಿಸ್ ಇಶ್ಯೂ, ವಿ ಆರ್ ಗೋಯಿಂಗ್ ಟು ಸಿ ದಟ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ವಿಲ್ ಬಿ ಸ್ಟ್ರೀಮ್ಲೈನ್ಡ್ ಅಂತ ಹೇಳಿ. ಯಾಕೆ ಯಾರು ಹೇಳೋಕ್ಕೆ ಬರಲ್ಲ ಇದನ್ನು ಹೇಳಿ? ಇವಾಗ 2-3 ವರ್ಷದಿಂದ ನಾವು ಮಾಡ್ತಾ ಇದ್ದಿದ್ದು ಸ್ಕೂಲ್ಗಳು, ಕಾಲೇಜ್ಗಳು ಮೇಷ್ಟ್ರು ಇಲ್ಲ ಅಂತ ಹೇಳ್ಬಿಟ್ಟು, ಮೇಷ್ಟ್ರೆಲ್ಲ ಇವಾಗ ಮಾತೆಲ್ಲ ಬಿಟ್ಟು ಹೋಯ್ತು. ಇವಾಗ ಬರ್ತಾ ಇರೋದು ಗ್ಯಾಸು, ಪೆಟ್ರೋಲು, ಡಾಲರು, ಬರೀ ಇದೇ ಬರ್ತಾ ಇದೆ. ನೆಕ್ಸ್ಟ್ ಇನ್ನೊಂದು ಸಮಸ್ಯೆ ಬಂದರೆ ಬೇರೆ ಒಂದು ಬರುತ್ತೆ ಅಷ್ಟೇ. ಅಂದರೆ ಪೀರಿಯಾಡಿಕಲಿ ಒಂದೊಂದು ಪ್ರಾಡಕ್ಟು, ಒಂದೊಂದು ಕಮಾಡಿಟಿ, ಒಂದೊಂದು ಹೊಡೆತ ಬಿದ್ದೇ ಬೀಳ್ತಾ ಇರುತ್ತೆ. ಅದೇ ಥರ ಕರೋನಲ್ಲಿ ಒಂದಷ್ಟು ಹಾಸ್ಪಿಟಲ್ ರಿಲೇಟೆಡ್ ಎಲ್ಲ ಬಂತು. ಆ ಟೈಮಲ್ಲಿ ಒಂದು ಯಾವುದೋ ಒಂದು ಸೇಫ್ಟಿ ಮೆಜರ್ ಏನೋ ಮೇಲ್ಗಡೆ ಕೋಟ್ ಹಾಕ್ಕೊಳ್ತಾರಲ್ಲ, ಅಂಥದ್ದು ಒಂದು 150-200 ರೂಪಾಯಿ, 300 ರೂಪಾಯಿ ಅದನ್ನು 5,000ಕ್ಕೂ ಮಾರಿದ್ದಾರೆ. ಆಮೇಲೆ ನಮ್ಮವರು ಕೂಡ ಹೇಳ್ತೀನಿ ಕೇಳಿ, ಹೋರ್ಡಿಂಗೂ ಮಾಡ್ತಾರೆ ನಮ್ಮಲ್ಲೂ ಕೂಡ. ಕರೆಕ್ಟ್.
ಮಾತಾಡೋಣ ಸರ್, ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ತೊಗೊಂಡು ಬಂದ್ಬಿಡೋಣ. ಬ್ರೇಕ್ ಆದ ಬಳಿಕ ಭಾಳಷ್ಟು ಜನರಿಗೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವಂಥ ಒಂದು ಚರ್ಚೆ ಏನು ಅಂತ ಹೇಳಿದ್ರೆ ಲಾಕ್ಡೌನ್ ಆಗಿಬಿಡುತ್ತೆ ಅಂತ ಚರ್ಚೆ ಆಗ್ತಾ ಇದೆ. ಅದರ ಅವಶ್ಯಕತೆ ಇದೆಯಾ, ಲಾಕ್ಡೌನ್ ಆಗುತ್ತಾ ಇಲ್ಲ?